ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮಿತ್ ಪಾಳ್ಯ. ಇವತ್ತು ಕೂಡ ಜುಗಲ್ಬಂದಿಯಲ್ಲಿ ನಮ್ಮ ಸಬ್ಜೆಕ್ಟ್ ಇದೆ ಭೀಮಾ ತೀರದ ತಗಾದೆ ಇನ್ನೂ ಕೂಡ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ಚಿತ್ರ ಬಿಡುಗಡೆ ಆದ ನಂತರ ಪತ್ರಕರ್ತ ಲೇಖಕ ರವಿ ಬೆಳಗೆರೆ ಈ ವಿವಾದದ ಬಗ್ಗೆ ಮಾತಾಡೋದಕ್ಕೆ ಆರಂಭ ಆದ ನಂತರ ಅನೇಕರು ತಮ್ಮದೇ ಆದ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರೆ. ಭೀಮಾ ತೀರದ ಹಂತಕರು ಪುಸ್ತಕ ಮತ್ತು ಭೀಮಾ ತೀರದಲ್ಲಿ ಈ ಚಿತ್ರ, ಇದು ಎರಡಕ್ಕೂ ಏನಾದರೂ ಸಂಬಂಧ ಇದೆಯಾ? ಈ ಚಿತ್ರದಲ್ಲಿರೋದು ಭೀಮಾ ತೀರದ ಹಂತಕರು ಪುಸ್ತಕದ ಗದ್ದ ಭಾಗವ, ಅಥವಾ ರವಿ ಬೆಳಗೆರೆಯನ್ನು ಸೌಜನ್ಯಕ್ಕೆ ಕೇಳಬೇಕಾಗಿತ್ತು ಅನ್ನೋ ಅವರ ಮಾತುಗಳು, ಇದೆಲ್ಲದರ ಬಗ್ಗೆ ಅನೇಕ ರೀತಿಯ ಚರ್ಚೆಗಳು ನಡೀತಾ ಇದೆ. ರವಿ ಬೆಳಗೆರೆ ಕೂಡ ತಮ್ಮದೇ ಆದಂಥ ಸಮರ್ಥನೆ ನೀಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಅನೇಕ ಹೇಳಿಕೆಗಳು ಕೂಡ ಬರ್ತಾ ಇದೆ. ಇದರ ಬಗ್ಗೆ ಮಾತಾಡೋದಕ್ಕೆ ಅನೇಕ ಜನ ಮಾಧ್ಯಮವನ್ನು ಸಂಪರ್ಕಿಸ್ತಾ ಇದ್ದಾರೆ. ಇವತ್ತು ಕೂಡ ಈ ಭೀಮಾ ತೀರದ ತಗಾದೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಗಣ್ಯ ಅತಿಥಿಗಳಿದ್ದಾರೆ. ಅವ್ರ ಜೊತೆಯೆಲ್ಲ ಮಾತಾಡ್ತೀನಿ. ಭೀಮಾ ತೀರದ ರಕ್ತ ಸಿಕ್ತ ಅಧ್ಯಾಯವನ್ನು ಈ ಜಗತ್ತಿಗೆ ಪರಿಚಯಿಸಿದವನೇ ನಾನು ಅನ್ನೋ ಮಾತನ್ನು ರವಿ ಬೆಳಗೆರೆ ಹೇಳ್ತಾರೆ. ಆದರೆ ಅದು ಸುಳ್ಳು, ಅದನ್ನು ಪರಿಚಯಿಸಿದವರು ಬೇರೆಯವರು ಇದ್ದಾರೆ ಅನ್ನುವ ಸಮರ್ಥನೆ ಇನ್ನು ಕೆಲವರದು. ಇದರ ಬಗ್ಗೆ ಮಾತಾಡೋದಕ್ಕೂ ಮೊದಲು ಈ ಭೀಮಾ ತೀರದಲ್ಲಿ ಚಿತ್ರ ಬಂದ ನಂತರ ಅನೇಕ ಚರ್ಚೆಗಳು ನಡೆದಿದೆ. ಈ ಚರ್ಚೆಗಳೆಲ್ಲ ಆದ ನಂತರದ ಬೆಳವಣಿಗೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಚರ್ಚೆ ಆರಂಭ ಮಾಡೋದಕ್ಕೂ ಮೊದಲು ಆ ನಂತರದ ಬೆಳವಣಿಗೆಗಳು ಏನು ನೋಡೋಣ ಈ ಸಂಕ್ಷಿಪ್ತ ವರದಿಲಿ. ಭೀಮಾ ತೀರದ ರಗಳೆ ಇನ್ನೂ ತೀರಿಲ್ಲ. ಭೀಮಾ ತೀರದಲ್ಲಿ ಚಿತ್ರ ಬಿಡುಗಡೆ ಆದಾಗಿನಿಂದಲೂ ವಿವಾದಗಳ ಹೂರಣವೇ ಬಿಚ್ಚಿಕೊಂಡಿದೆ. ಭೀಮಾ ತೀರದ ಹಂತಕರನ್ನು ನಾಡಿಗೆ ಪರಿಚಯಿಸಿದ್ದೆ ನಾನು. ಚಂದಪ್ಪ ಹರಿಜನ ಕರ್ನಾಟಕಕ್ಕೆ ಗೊತ್ತಾಗಿದ್ದೇ ನನ್ನಿಂದ. ಹಾಗಾಗಿ ಚಿತ್ರ ನಿರ್ಮಾಣ ಕುರಿತಂತೆ ಚಿತ್ರತಂಡ ನಮ್ಮ ಬಳಿ ಸೌಜನ್ಯಕ್ಕಾದರೂ ಕೇಳಬೇಕಿತ್ತು ಅನ್ನೋ ರವಿ ಬೆಳಗೆರೆ ದೊಡ್ಡ ವಿವಾದವನ್ನೇ ಸೃಷ್ಟಿಸಿದೆ. ಆದರೆ ರವಿ ಬೆಳಗೆರೆ ಆಡಿದ್ದ ಸೌಜನ್ಯ ಎಂಬ ಪದ ಈಗ ಅವರಿಗೆ ಮುಳುವಾಗಿದೆ. ಭೀಮಾ ತೀರದ ಹಂತಕರು ಪುಸ್ತಕ ಬರೆಯುವಾಗ ರವಿ ಬೆಳಗೆರೆ ಕೂಡ ಸೌಜನ್ಯ ಮರೆತಿದ್ದರು ಅನ್ನೋದು ಜಗಜ್ಜಾಹೀರಾಗಿದೆ. ರವಿ ಬೆಳಗೆರೆಗೆ ಚಂದಪ್ಪ ಹರಿಜನನನ್ನು ಪರಿಚಯಿಸಿದ್ದು ಆ ಭಾಗದ ಸ್ಥಳೀಯ ಪತ್ರಕರ್ತ ಟಿ.ಕೆ. ಮಲಗೊಂಡ ಅನ್ನೋದು ಬೆಳಕಿಗೆ ಬಂದಿದೆ. ಸ್ವತಃ ಮಲಗೊಂಡ ಅವರೇ ಈ ವಿಷಯ ತಿಳಿಸಿದ್ದಾರೆ. ರವಿ ಬೆಳಗೆರೆಯವರು ಹಾಯ್ಬೆನ್ನೂರು ತೆಗೆದಿದ್ದು 1994ರಾಗ, ಈ ಟಿ.ಕೆ. ಮಲಗೊಂಡ ಪತ್ರಿಕೆ ತೆಗೆದು 93ರಾಗ. ಭೀಮಾ ತೀರ ನೆರೆಹಳ್ಳಿ ಮತ್ತು ಸಂಬಂಧಿಕರಿಂದ ಹೆಚ್ಚಿನ ಸಾಹಿತ್ಯ ಮತ್ತು ಸಂಗ್ರಹ ಮಾಡುವುದು ನಾ ಆಗೋದು ಅಥವಾ ರವಿ ಬೆಳಗೆರೆ ಆಗೋದು, ಇದು ಜನರ ನಿರ್ಧಾರ ಮಾಡಬೇಕು. ಮಲಗೊಂಡ ಅವರು ಬಿಜಾಪುರ ಜಿಲ್ಲೆ ಶಿಂದಗಿ ತಾಲೂಕು ಗುಂದಣಿ ಗ್ರಾಮದವರು. ಚಂದಪ್ಪ ಹರಿಜನ ಸಂಬಂಧಿ. ಆತನನ್ನು ಬಹಳ ಹತ್ತಿರದಿಂದ ಕಂಡವರು. ಸ್ಥಳೀಯ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ ಇವರು 1993ರಲ್ಲಿ ಅಪರಾಧಕ್ಕೆ ಸವಾಲು ಅನ್ನೋ ಪತ್ರಿಕೆಯನ್ನು ಆರಂಭಿಸಿದರು. ಅದರಲ್ಲಿ 1 ವರ್ಷಗಳ ಕಾಲ ಭೀಮಾ ತೀರದಲ್ಲಿ ನಡೆದ ಹತ್ಯೆಗಳನ್ನು, ಹಂತಕರ ಪರಿಚಯವನ್ನು ಸರಣಿ ಲೇಖನ ರೂಪದಲ್ಲಿ ಪ್ರಕಟಿಸಿದರು. ಭೀಮಾ ತೀರದ ನೆರೆಯ ಹಳ್ಳಿಯ ಗುಂದಗಿ ಗ್ರಾಮದ ವ್ಯಕ್ತಿಯಾಗಿ, ಕೇಸಪ್ಪ ತಾವರಿಕೇಡ ಶಿವಾಜಿ ಬೋರ್ಗಿಯ ಸಂಬಂಧಿಕನಾಗಿ ಅವರ ಪ್ರತಿಯೊಂದು ಆಕ್ಟಿವಿಟಿ ಬಗ್ಗೆ ನಾನು 31/12/1999 ಶಿವಾಜಿ ಬೋರ್ಗಿಯ ರೋಮಾಂಚಕ ಸಂದರ್ಶನವನ್ನು ಫೋಟೋ ಸಮೇತವಾಗಿ ಸಂದರ್ಶಿಸಿ ನನ್ನದೇ ಆದಂಥ ಅಪರಾಧಕ್ಕೆ ಸವಾಲು ಪತ್ರಿಕೆಯಲ್ಲಿ ಅದು ಮುದ್ರಣ ಆಗಿದ್ದು ನನ್ನ ಕಡೆ ರೆಕಾರ್ಡ್ಸು ಇದೆ. ಯಾವಾಗ ರವಿ ಬೆಳಗೆರೆ ಭೀಮಾ ತೀರದ ಹಂತಕರು ಅನ್ನೋ ಪುಸ್ತಕ ಬರೆಯೋದಕ್ಕೆ ಮುಂದಾದ್ರು, ಆಗ ಅವರು ಸಂಪರ್ಕಿಸಿದ್ದೇ ಪತ್ರಕರ್ತ ಮಲಗೊಂಡರನ್ನು. ಪುಸ್ತಕಕ್ಕೆ ಬೇಕಾದ ಮಾಹಿತಿ, ಫೋಟೋಗಳನ್ನು ಮಲಗೊಂಡ ಅವರೇ ಒದಗಿಸಿದ್ರು. ಇದನ್ನಿಟ್ಟುಕೊಂಡೇ ಬೆಳಗೆರೆ ಪುಸ್ತಕ ಬರೆದಿದ್ದು. ನನ್ನ ಪತ್ರಿಕೆ ಒಳಗೆ ಸಂದರ್ಶನ ಆದ ನಂತರ ಅವೆಲ್ಲ ಫೋಟೋ ಕಲೆಕ್ಟ್ ಮಾಡಿ ರವಿ ಬೆಳಗೆರೆ ಅವರು ಭೀಮಾ ತೀರದ ಹಂತಕರ ಎಂಬ ನಾನು ಪುಸ್ತಕ ಮಾಡ್ತೀನಿ, ನನಗೆಲ್ಲ ಫೋಟೋಗ್ರಾಫಿ ಬೇಕು ಅಂದಾಗ ಸ್ವಂತ ನಾ ಎಲ್ಲ ಫೋಟೋಗ್ರಾಫಿ ಕೊಟ್ಟ ಮೊದಲಿಗೆ ನಾ ಸರ್. ಈಗ ಸೌಜನ್ಯದ ಕುರಿತು ಚಿತ್ರತಂಡಕ್ಕೆ ಪಾಠ ಮಾಡೋ ಬೆಳಗೆರೆ ಅಂದು ಮನಸ್ಸಿನಲ್ಲೂ ಆ ಶಬ್ದವನ್ನ ನೆನೆಸಿಕೊಂಡಿರಲಿಲ್ಲ. ಪುಸ್ತಕದಲ್ಲೆಲ್ಲೂ ಮಲಗೊಂಡ್ರ ಹೆಸರನ್ನು ನೆನೆಸಿಕೊಂಡಿರಲಿಲ್ಲ. ಹೀಗ್ಯಾಕೆ ಅಂತ ಕೇಳ್ತಾರೆ ಪತ್ರಕರ್ತ ಮಲಗೊಂಡ. ಆ ಬುಕ್ ಮಾಡಾಕ ಸರ್ ಪ್ರತಿಯೊಂದು ಫೋಟೋಗಳು ಕೊಟ್ಟವ್ರು ಮೊದಲಿಗೆ ನಾ ಸರ್. ಅದನ್ನು ಸೌಜನ್ಯಕ್ಕಾದರೂ ಅವ್ರ ಪುಸ್ತಕ ಒಳಗೆ ನನ್ನ ಹೆಸರು ಅವ್ರು ಪ್ರಸ್ತಾಪ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಭೀಮಾ ತೀರದ ಆಕ್ಟಿವಿಟಿ ಬಗ್ಗೆ ಪ್ರತಿಯೊಬ್ಬ ಪತ್ರಕರ್ತರು, ಪ್ರತಿಯೊಬ್ಬ ಮಾಧ್ಯಮದವರು, ಪ್ರತಿಯೊಬ್ಬ ಕ್ರೈಮ್ ಪತ್ರಿಕೆದವರು ಬರೆದವ್ರು ಅದಾರ ಸರ್. ಪ್ರತಿಯೊಬ್ಬರು ಬರೆದವ್ರು ಅದಾರ. ಅದಕ್ಕೆ ಮೊದಲಿಗೆ ಬರೆದವ್ರು ನಾನು ಫಸ್ಟ್. ಆ ಫೋಟೋಗ್ರಾಫಿ ಏನೇ ರವಿ ಬೆಳಗೆರೆ ಕಡೆ ಫೋಟೋಗ್ರಾಫಿ ಕೆಲವೊಂದು ಇದ್ರೆ ಅವು ನಾ ಮಲಗೊಂಡು ಕೊಟ್ಟಿದ್ದು ಸರ್ ಮೊದಲು. ಒಟ್ಟಾರೆ ಸೌಜನ್ಯದ ಸಮರ ತಾರಕಕ್ಕೇರಿದೆ. ಯಾರು ಎಷ್ಟು ಬೊಗಳೆ ಬಿಟ್ಟಿದ್ದಾರೆ ಅನ್ನೋದು ಒಂದೊಂದೇ ಬಯಲಾಗ್ತಿದೆ. ಇದೊಂದು
ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. ಇದಿಷ್ಟು ವರದಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗಣ್ಯ ಅತಿಥಿಗಳಿದ್ದಾರೆ. ಮೊದಲಿಗೆ ಚಿತ್ರ ನಿರ್ದೇಶಕ ರಮೇಶ್ ಇದ್ದಾರೆ. ರಮೇಶ್ ಸ್ಟುಡಿಯೋಗೆ ಸ್ವಾಗತ. ನಮಸ್ತೆ. ಹಾಗೆ ನಮ್ಮ ಜೊತೆ ಪತ್ರಕರ್ತ ಟಿ.ಕೆ. ಮಲಗೊಂಡ ಇದ್ದಾರೆ. ಮಲಗೊಂಡ ಅವ್ರ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ ಸರ್. ಹಾಗೆ ನಾಯಕ ನಟ ದುನಿಯಾ ವಿಜಯ್ ಇದ್ದಾರೆ. ವಿಜಯ್ ಅವ್ರ ಸ್ಟುಡಿಯೋಗೆ ಸ್ವಾಗತ. ಸೊ ದುನಿಯಾ ಪತ್ರಿಕೆಯ ಸಂಪಾದಕ ಸಿದ್ದೇಗೌಡರು ಇದ್ದಾರೆ. ಸಿದ್ದೇಗೌಡರು ನಮ್ಮ ಸ್ಟುಡಿಯೋಗೆ ಸ್ವಾಗತ. ಹಾಗೆ ನಟಿ ಆಶಾಲತಾ ಅವರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಭೀಮಾ ತೀರದಲ್ಲಿ ಚಿತ್ರದ ನಿರ್ಮಾಪಕ ಅಣಜಿ ನಾಗರಾಜ್ ಕೂತ ಇದ್ದಾರೆ. ಲತಾ ಅವರೇ ಮತ್ತು ಅಣಜಿ ಅವರಿಬ್ಬರೂ ಕೂಡ ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮಲ್ಲಿಗೆ ಮಲಗೊಂಡ ಅವ್ರು ಬಂದಿದ್ದಾರೆ. ಮಲಗೊಂಡ ಅವರೇ, ನಿಮಗೆ ರವಿ ಬೆಳಗೆರೆ ಅವರು ಎಷ್ಟು ವರ್ಷದಿಂದ ಪರಿಚಯ? ಈ ವಿವಾದ ಏನು ಅಂತ ನಿಮಗೆ ಗೊತ್ತಿದೆ, ನೀವು ಕೂಡ ಇದ್ರ ಬಗ್ಗೆ ಮಾತಾಡಿದ್ದೀರಿ. ರವಿ ಬೆಳಗೆರೆ ಹೇಳ್ತಾ ಇರೋದನ್ನೆಲ್ಲ ಕೇಳಿದಿರಿ. ಅದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ? ರವಿ ಬೆಳಗೆರೆ ಅವ್ರದ್ದು ಈಗ ಇಡೀ ರಾಜ್ಯಕ್ಕೆ ತಿಳಿದ ಒಂದು ವಿಷಯ. 1993ರಲ್ಲಿ ನಾನು ಪತ್ರಿಕೆ ತೆಗೆದಿದ್ದು, ಅಪರಾಧಕ್ಕೆ ಸವಾಲು ಅಂತ ಹೇಳಿ ಪಾಕ್ಷಿಕ ಪತ್ರಿಕೆ. ನನ್ನ ಪತ್ರಿಕೆ ಆದ 1 ವರ್ಷದ ನಂತರ ಹಾಯ್ ಬೆಂಗಳೂರು ಬಂದಿದ್ದು. ಭೀಮಾ ತೀರದ ಬಗ್ಗೆ ಈಗ ಉದ್ಭವ ಆದಂಥ ಭೀಮಾ ತೀರದ ಹಂತಕರು ಎಂಬ ಪುಸ್ತಕದಲ್ಲಿನ ಫೋಟೋಗಳು ನಾನು ಮಾಡಿದ್ದು, ಇದನ್ನೆಲ್ಲ ನಾನು ಮಾಡಿದ್ದಂತ ಏನು ಈಗ ಅವರ ಪ್ರಶ್ನೆ. ಈ ಇಡೀ ಭೀಮಾ ತೀರದ ಘಟನೆಗೆ ಸಂಬಂಧಪಟ್ಟಂಥ ಫೋಟೋಗ್ರಾಫಿ ನಮ್ಮ ಪತ್ರಿಕೆಯಲ್ಲಿ ಮುದ್ರಣ ಆದ ನಂತರ ಅವರು ಪುಸ್ತಕ ಮಾಡುತ್ತೇನೆ ಅಂದಾಗ ಆ ಪುಸ್ತಕಿಗೆ ಒಂದು ಜನರಿಗೆ ಅಲ್ಲಿಯ ರಕ್ತಪಾತಕ್ಕೆ ನಾಂದಿ ಹಾಡುತ್ತೀನಿ ಅನ್ನೋ ಒಂದು ಆ ಒಂದು ಇಂಟೆನ್ಸ್ ಇಟ್ಕೊಂಡು ಆ ಬುಕ್ ಮಾಡಾಕತ್ತೀವಿ. ಅದಕ್ಕೆ ನೀವು ನಮ್ಮ ಆ ಪುಸ್ತಕಿಗೆ ಫೋಟೋಗಳನ್ನು ಬೇಕಂದಾಗ ಇಡೀ ಶಿವಾಜಿ ಬೋರಿಗೆ ಅಲ್ಲಿಂದ ಕೇಸಪ್ಪ ತವರ ಕಡೆನ ಫೋಟೋಗಳನ್ನು ಸಂಗ್ರಹ ಮಾಡಿ ಆ ಪುಸ್ತಕಕ್ಕೆ ಕೊಟ್ಟಿದ್ದು. ಆದರೆ ಆ ಪುಸ್ತಕ ನೈಜ ಆದಂಥ ಸುದ್ದಿಗಳನ್ನು ಆ ಪುಸ್ತಕದಲ್ಲಿ ಕಾಣಲಿಲ್ಲ. ಮಲಗೊಂಡವರೇ, ಒಂದು ವಿಷಾದದ ಸಂಗತಿ ಇದೆ. ನಮ್ಮ ಮತ್ತೆ ಕೇಳ್ತೀನಿ. ಈ ತಾವೆಲ್ಲ ಏನು ಹೆಸರುಗಳು ಹೇಳ್ತಾ ಇದ್ದೀರಿ, ಚಂದಪ್ಪನಿಂದ ಹಿಡಿದು ಶಿವಾಜಿ ಬೋರ್ಗೆ, ಇವರೆಲ್ಲ ಯಾರು? ಇವರು ಭೀಮಾ ತೀರದ ನೆರೆಹಳ್ಳಿಯವರು. ಏನವರು ಏನು ಮಾಡಿದ್ದಾರೆ? ಸ್ವಾತಂತ್ರ್ಯ ಹೋರಾಟಗಾರರ? ಇಲ್ಲ ಸರ್, ಅವರು ದೇವಣಗಾಂವ್ ಮತ್ತು ಸ್ವರ್ಣ ನದೇನು, ಮಥುರಾ ಮತ್ತು ಹಸ್ತಿನಾಪುರ ಕೇಸಪ್ಪ ತವರ ಈ ರಾಜ್ಯದಲ್ಲಿರುವ ಒಂದು ಊರುಗಳ ಹಳ್ಳಿಗಳು. ಹೌದು ಸರ್. ಹೌದು ತಾನೆ? ಅಲ್ಲೂ ಕೂಡ ಪ್ರತಿಷ್ಠೆಗೆ ಬಿದ್ದು ಅವರೇನು ಯಾವುದು ಸ್ವಾತಂತ್ರ್ಯ ಹೋರಾಟ ಮಾಡೇನು ಸತ್ತೋಗಿಲ್ಲ ತಾನೆ? ಹೌದು ಸರ್. ಅವ್ರು ಹೋರಾಟ ಮಾಡ್ಕೊಂಡಿದ್ದೇನಕ್ಕೆ? ವೈಯಕ್ತಿಕ ಪ್ರತಿಷ್ಠೆಗೆ ತಮ್ಮ ತೆವಲಿಗೆ ಹೊಡೆದಾಡ್ಕೊಂಡಿದ್ದಾರೆ, ಸತ್ತೋಗಿದ್ದಾರೆ. ಹೌದು ತಾನೆ? ಅದಕ್ಕೆ ತಾವು ಮಾಡಿರೋ ಪತ್ರಿಕೆ ಯಾವುದು? ಅಪರಾಧಕ್ಕೆ ಸವಾಲು. ಅಂದ್ರೆ ನೀವು ತಾವು ವರದಿ ಮಾಡ್ತಾ ಇದ್ದೇನು? ಅಪರಾಧದ ಬಗ್ಗೆ. ಯಾವ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಏನು ಮಾಡ್ತಾ ಇಲ್ಲ ತಾನೆ? ನಮ್ಮ ರಾಜ್ಯಕ್ಕೆ ಅನುಕೂಲ ಆಗುವಂಥದ್ದು ಏನಾದ್ರು ಮಾಡಿದಾರಾ? ಇದರಿಂದ ಯಾರಿಗೆ ಅನುಕೂಲ ಆಗಿದೆ ಸರ್? ಅವರು ರಾಜ್ಯಕ್ಕೆ ಏನಾದ್ರು ಅನುಕೂಲ ಆಗಿದೆಯಾ? ಆ ಊರುಗಳಿಗೆ ಅನುಕೂಲ ಆಗಿದೆಯಾ? ಬುಕ್ ಮಾಡಿ ಬರ್ದಿರೋ ಶಿವಾಜಿ ಬೋರ್ಗಿ ಅಗರ್ಭ ಶ್ರೀಮಂತ ಮಂತ್ರನದ ಒಬ್ಬ ವ್ಯಕ್ತಿ ಸರ್. ಕೇಸಪ್ಪ ತವ್ರ ಕಡೆ ಸಹ ಅಗರ್ಭ ಶ್ರೀಮಂತ ಮಂತ್ರದಲ್ಲಿ ಬಂದವರು ಸರ್. ತಮ್ಮದೇ ಆದಂಥ ವೃತ್ತಿಯಲ್ಲಿ ಸೊಸೈಟಿಯ ಚೇರ್ಮನ್ ಆಗಿ ವೃತ್ತಿ ಜೀವನ ಮಾಡ್ತಿದ್ರು ಸರ್. ಯಾರು? ಕೇಸಪ್ಪ ತವ್ರ ಕಡೆ. ಶಿವಾಜಿ ಬೋರ್ಗಿ ಅವ್ರದೇ ಆದಂಥ ಜಮೀನಿನಲ್ಲಿ ಕೆಲಸ ಮಾಡೋನು ಸರ್. ಸಣ್ಣ ಪುಟ್ಟ ಘಟನೆಗಳನ್ನು ಪತ್ರಿಕೆಯ ಮೂಲಕ ಅದನ್ನು ತಮ್ಮದೇ ಆದಂಥ ಒಂದು ಪತ್ರಿಕೆ ಇದು ಇಟ್ಟುಕೊಂಡು ರಾಜ್ಯ ಮಟ್ಟದ ಪತ್ರಿಕೆಗಳನ್ನು ಅವರು ಹೈಲೈಟ್ ಮಾಡಿ ಈ ಮಟ್ಟಕ್ಕೆ ಬೆಳೆಸಿ ಈ ಮಟ್ಟಕ್ಕೆ ಕಾರಣ ಆದವರು ಸರ್ ಆ ಪತ್ರಿಕೆ ಸರ್. ಯಾವುದು? ರಾಜ್ಯ ಲೆವೆಲ್ ಪತ್ರಿಕೆ ಸರ್. ಅದು ಯಾವ್ದು? ಹಾಯ್ ಬೆಂಗಳೂರು ಪತ್ರಿಕೆ ಹೇಳಿ. ನೀವು ಅದನ್ನೆಲ್ಲ ಅರ್ಧಂಬರ್ಧ ಕೇಳ್ತಾ ಇದ್ದೀರಿ, ಯಾಕೆಂದ್ರೆ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಈ ಮಟ್ಟಕ್ಕೆ ಅವ್ರನ್ನ ಬೆಳೆಸಿ ಈ ಮಟ್ಟಕ್ಕೆ ಆಲ ಕಾರಣ ಅದಕ್ಕೆ ಆ ಪತ್ರಿಕೆ ಸರ್. ದೊಡ್ಡವರು ಈ ರಾಜ್ಯದಲ್ಲಿ ಏನಕ್ಕೆ ಕಿತ್ತಾಡ್ಕೋತಾ ಇದೀರಿ ಅಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಕಾಸ್ಗೋಸ್ಕರ ಆಗ್ತಾ ಇದೆಯಾ? ಇಲ್ಲ. ಅಲ್ಲಿಯ ಸಮಸ್ಯೆಗಳನ್ನ ನೀವು ರಾಜ್ಯಕ್ಕೆ ತಿಳಿಸಿ, ಸರ್ಕಾರಕ್ಕೆ ತಿಳಿಸಿ. ಇಲ್ಲಿ ಹಿಂಗೆ ಅಗನ್ಯ ಆಗಿದೆ, ಜನಕ್ಕೆ ತಿನ್ನಕ್ಕೆ ಅನ್ನ ಇಲ್ಲ, ಇಲ್ಲಿ ಸ್ಕೂಲ್ ಇಲ್ಲ, ಆಸ್ಪತ್ರೆ ಇಲ್ಲ ಅಂತ ಅಲ್ಲಿ ಯಾರು ಸಿನಿಮಾ ಮಾಡೋರು ಮಾಡೋಕ್ಕಾಗತ್ತಾ? ಅಥವಾ ನೀವು ಪತ್ರಿಕೆಯವ್ರು ಮಾಡೋಕ್ಕಾಗತ್ತಾ? ಸರ್ಕಾರ ಇದೆ ತಾನೇ. ಈ ರಾಜ್ಯದಲ್ಲಿ ಒಂದು ಸ್ಥಾಪಿತ ಸರ್ಕಾರ ಇದೆ. ಸರ್ಕಾರದ ಜವಾಬ್ದಾರಿ, ಸರ್ಕಾರದ ಗಮನ ಸೆಳಿಬೇಕು. ಅವ್ರು ಮಾಡಬೇಕಾದ ಕೆಲಸ. ಈ ರಾಜ್ಯದಲ್ಲಿ ಆಗ್ತಾ ಇರೋ ಈ ಕಿತ್ತಾಟಗಳು ಗಮನಿಸ್ತಾ ಇದ್ರೆ ಬಹುಶಃ ಏನೋ ನಡೀತಾ ಇದೆಯಪ್ಪ ರಾಜ್ಯದಲ್ಲಿ, ಏನೋ ಅದ್ಭುತವಾದ್ದೇನೋ ಸಾಧನೆ ಆಗ್ತಾ ಇದೆ ಅನ್ನೋ ಥರದ ಕಿತ್ತಾಟ ನಾವು ಗಮನಿಸ್ತಾ ಇದ್ದೀವಿ. ಒಂದು ಸಿನಿಮಾ ಬಂದ ನಂತರ ಆಗ್ತಾ ಇರೋ ಚರ್ಚೆಗಳನ್ನು ಗಮನಿಸ್ತಾ ಇದ್ದರೆ ರಾಜ್ಯದ ಜನ ಅಸಹ್ಯ ಪಟ್ಕೊಳ್ಳೋದು ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ಇದಕ್ಕೆಲ್ಲರೂ ಕೂಡ ಕಾರಣಕರ್ತರು. ರಮೇಶ್ ಮಾತಾಡಿ. ಏನು ನಿಮ್ಮದೇನು ಈ ವಿವಾದದ ಬಗ್ಗೆ? ಸರ್, ಒಂದು ಹೇಳ್ತೀನಿ. ವಿವಾದ ಏನಕ್ಕೆ ಹುಟ್ಕೊಂತು, ನನಗೆ ಇದು ನೋಡ್ತಾ ಇದ್ರೆ ಬರೀ ಎಲ್ಲೋ ಪ್ರತಿಷ್ಠೆಗೋಸ್ಕರ ಹುಟ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಮೊನ್ನೆಯಿಂದ ಎಲ್ಲ ಚರ್ಚೆಗಳು ನಡೀತಾ ಇದ್ದರೆ ರವಿ ಬೆಳಗೆರೆ ಸರ್ ಒಂದು ಮಾತು ಹೇಳಿದ್ರು. ಈ ಭೀಮಾವತೀರದ ಹಂತಕರು ಚಂದಪ್ಪನವ್ರನ್ನ ನನಗಿಂತ ಮೊದಲು ಯಾರಾದರೂ ಈ ಕರ್ನಾಟಕಕ್ಕೆ ಪರಿಚಯಿಸಿದರೆ ನಾನು ಪತ್ರಿಕಾರಂಗ ಬಿಟ್ಟೆ ಅಂತ ಹೇಳಿದರು. ಇವತ್ತು ನಾನು ಪರಿಚಯಿಸಿದ್ದೀನಿ ಅಂತ ಒಬ್ಬರು ಬಂದಿದ್ದಾರೆ. ನಾನು ನೇರವಾಗಿ ಒಂದೇ ಪ್ರಶ್ನೆ ಕೇಳಿದ್ರು, ಯಾವತ್ತು ಬಿಡ್ತೀರಿ? ಅಷ್ಟೇ ಮೊದಲನೇದು. ಆಮೇಲೆ ಇವ್ರು ಹೇಳಿದ್ದೇನಪ್ಪ, ನಾನು ಸೌಜನ್ಯಕ್ಕಾದರೂ ನನಗೊಂದು ಮಾತು ಕೇಳಬೇಕಾಗಿತ್ತು ಅಂತಂದರು. ಅವರೇ ಸೌಜನ್ಯ ಮರ್ತಿದ್ದಾರೆ ಅಂದರೆ ನನಗೊಂದು ಗಾದೆ ಜ್ಞಾಪಕ ಬರುತ್ತೆ. ಏನಪ್ಪ ಅಂದರೆ, ನೀತ ಹೇಳೋಕ್ಕೆ ಆತನ ಕರೆಸಿದ್ರೆ ಆತ ಹೆಣ್ಣು ತಿನ್ಬಿಟ್ಟು 6 ತಿಂಗಳಾಗಿತ್ತಂತೆ. ಸೊ ಆ ಕ್ಯಾರೆಕ್ಟರ್ ಇದು ರವಿ ಬೆಳಗೆರೆ ಅವ್ರದ್ದು ನನಗೆ ಗೊತ್ತಾಗ್ತಾ ಇದೆ.
ಸೊ ನಾನು ಹೇಳ್ತಾ ಇರೋದೇನೆಂದರೆ, ಮೊದಲು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಾನು ಎಷ್ಟು ಮಟ್ಟಿಗೆ ನೆಟ್ಟಿಗಿದ್ದೀನಿ ಅಂತ ಫಸ್ಟ್ ಯೋಚನೆ ಮಾಡಬೇಕು. ಅಂದರೆ ಈ ಸ್ವಾಮಿ ವಿವೇಕಾನಂದರ ಹತ್ರ ಯಾರೋ ಮಗನ ಕರ್ಕೊಂಡೋದ್ರು, ಬೆಲ್ಲ ತಿನ್ನೋದು ಬಿಡಕ್ಕೆ ಹೇಳಿ ಅಂತಂದರೆ ಫಸ್ಟ್ ಅವ್ರು ತಾನು ತಿನ್ನೋದನ್ನು ಬಿಟ್ಟು ಆಮೇಲೆ ಬುದ್ಧಿ ಹೇಳಿದ್ರೆ ಗೊತ್ತಾ, ಆ ಮಟ್ಟಕ್ಕೆ ಇರಬೇಕು ಅಂತ. ಆಮೇಲೆ ಈ ವಿವಾದ ಶುರುವಾಗಿದ್ದೆಲ್ಲಿಂದ, ಫಸ್ಟ್ ಅವ್ರು ಎಲ್ಲಿ ಶುರು ಮಾಡಿದರು, ಅಲ್ಲಿ ಯಾವುದೋ ಕ್ಯಾರೆಕ್ಟರ್ ಹೆಸರಿಟ್ಟಿದ್ದಾರೆ ಅಂದ್ಬಿಟ್ಟು ಕೇಶಪ್ಪ ತಾವಡೇಕರ್ ಅವ್ರ ಮಗನ್ನ ಮಂಜುನ ಕೇಳಿದ್ರು, ಫಸ್ಟ್ ಹೆಸರು ಕಿತ್ತಾಕಿ ಅಂತಂದರು. ಇಲ್ಲೇ ಕೂತ್ಕೊಂಡು ಪ್ರೊಡ್ಯೂಸರು, ನಮ್ಮ ನಿರ್ದೇಶಕರು ಎಲ್ಲರೂ ನಾವು ಹೆಸರು ಕಿತ್ತಾಕ್ತೀವಿ ಸಮಾಧಾನನ ಅಂದರೆ ಹೇಳ್ಕೊಟ್ರು, ಹೆಸರು ಕಿತ್ತಾಕಿದ್ರೆ ಆಗಲ್ಲೋ ತಮ್ಮ, ಆ ಕ್ಯಾರೆಕ್ಟರ್ ಕಿತ್ತಾಕಬೇಕು ಅಂತ. ನಾನು ಹೇಳೋದು, ಒಂದು ಜವಾಬ್ದಾರಿ ಇರೋಂಥ ವ್ಯಕ್ತಿಗೆ ಒಂದು ಹೆಸರನ್ನು ಕಿತ್ತಾಕಿದ ತಕ್ಷಣ ಆ ಕ್ಯಾರೆಕ್ಟ್ರೇ ಇಲ್ಲ ಅನ್ನೋದು ಗೊತ್ತಾಗೋದಿಲ್ವೇ? ಆಮೇಲೆ ಇನ್ನೊಂದು ನನಗೆ ಅನಿಸಿದ್ದೇನಪ್ಪ ಅಂದರೆ, ಒಂದು ಜವಾಬ್ದಾರಿ ಇರೋ ಮನುಷ್ಯ. ನಾನು ಇವತ್ತು ಚಿತ್ರರಂಗದಲ್ಲಿ ನೋಡಿದ್ದೀನಿ ಬಹಳಷ್ಟು ದೊಡ್ಡ ದೊಡ್ಡ ಮಂದಿ, ನಾನು ಹೇಳ್ತಾ ಇರೋದು ಎಲ್ಲರೂ, ರಾಕ್ಲೈನ್ ವೆಂಕಟೇಶ್ ಆಗಿರ್ಬೋದು, ಕೆ ಮಂಜು ಇರ್ಬೋದು, ಮುನರತ್ನ ನಾಯ್ಡು ಇರ್ಬೋದು, ಪಾರ್ವತಮ್ಮ ರಾಜ್ಕುಮಾರ್ ಇರ್ಬೋದು, ರಾಜ್ಕುಮಾರ್ ಫ್ಯಾಮಿಲಿ ಇರ್ಬೋದು, ಯಾವುದೇ ಚಿತ್ರರಂಗಕ್ಕೆ ಸಮಸ್ಯೆ ಬಂದರೆ ಅದನ್ನು ಕೂತು ಸೆಟಲ್ ಮಾಡಿ ಅದನ್ನು ಮುಂದುವರಿಕೆ ಮಾಡಿದ್ದಾರೆ ಹೊರತು ಯಾರು ಅದನ್ನು ನಿಲ್ಲಿಸಬೇಕು ಅಂತ ಮಾಡಿಲ್ಲ. ಸೊ ಸಿನಿಮಾನ ಶೋ ಮಸ್ಟ್ ಗೋ ಆನ್, ಎಲ್ಲ ಪ್ರಯತ್ನಗಳಿಗೂ ಎಲ್ಲ ತೊಂದರೆಗಳಿಗೂ ಒಂದು ಪರಿಹಾರ ಇದ್ದೇ ಇದೆ ಅಂತ ಅದನ್ನು ಕಂಡುಹಿಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇರೋಂಥದ್ದು. ಇವರು ಚಿತ್ರರಂಗ ಜೊತೆಲೇ ಬೆಳ್ಕೊಂಬಂದವರು, ಇವರು ಕೂಡ ಚಿತ್ರರಂಗದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ನಿರ್ದೇಶನ ಮಾಡೋಕ್ಕೆ ಹೋಗಿದ್ದಾರೆ, ಆಮೇಲೆ ಸೀರಿಯಲ್ಗಳನ್ನ ಪ್ರೊಡಕ್ಷನ್ ಮಾಡಿದ್ದಾರೆ. ಇದಿಷ್ಟೂ ಗೊತ್ತಿದ್ದುವೆ ಒಂದು ಸಿನಿಮಾನ ನಿಲ್ಲಿಸೋದಕ್ಕೆ ಕಾರಣ ಆಗ್ತಾರೆ ಅಂತಂದರೆ ಎಷ್ಟು ಮಟ್ಟಿಗೆ ಜವಾಬ್ದಾರಿ ಇದೆ. ಆಮೇಲೆ ಮಾತು ಶುರುವಾಗಿದ್ದು ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತ ನಾನು ನಿನ್ನೆ ಮೊನ್ನೆಲ್ಲ ನೋಡ್ತಾ ಇದ್ದೀನಿ. ನಮ್ಮ ಮೊನ್ನೆ ಹೇಳಿದೆ, ನಾನೇ ಮಾತಾಡ್ತಾ ಕೇಳಿದೆ, ನನಗೆ ವಾಲ್ಮೀಕಿ ರಾಮಾಯಣ ಮಾಡಬೇಕಂದ್ರೆ ನಾನು ಕುವೆಂಪು ಅವ್ರ ಹತ್ರ ಹೋಗ್ಬೇಕಂದ್ರೆ ನೀವು ಹೇಳಿದ್ರು ವಾಲ್ಮೀಕಿ ಅವ್ರ ಹತ್ರ ಹೋಗ್ಬೇಕಂತ. ಇದೇ ರೆಫರೆನ್ಸು ಇನ್ನೊಂದು ಚಾನಲ್ ಅವ್ರು ಮಾತಾಡ್ತಾ ಹೇಳಿದ್ರು, ನನಗೆ ಏನು ಭಗತ್ ಸಿಂಗ್ ಬಗ್ಗೆ, ಗಾಂಧೀಜಿ ಬಗ್ಗೆ ಮಾತಾಡ್ಬೇಕಾದ್ರೆ ಆಮೇಲೆ ಯಾರ ಹತ್ರ ರೈಟ್ಸ್ ತೊಗೋಬೇಕಾ ಅಂದಾಗ ಅವರು ಮಾತು ಹೇಳಿದ್ರು, ರವಿ ಬೆಳಗೆರೆ ಸರ್, ರೀ ಭಗತ್ ಸಿಂಗು ನ್ಯಾಷನಲ್ ಲೆವೆಲ್ ಲೀಡರ್ ರೀ, ಚಂದಪ್ಪ ಹರಿಜನ್ ಇಸ್ ಎ ಥಗ್ ಅಂದರು. ಥಗ್ ಅಂದ್ರೆ ಏನು ಸರ್ ಹಂಗಾರೆ? ಅವ್ರ ಮಾತಲ್ಲಿ ಏನರ್ಥ ಅಂತ, ಕಳ್ಳ ನಾನು. ಭೀಮಾ ತೀರದಲ್ಲಿ ಅನ್ನೋ ಪಿಕ್ಚರಲ್ಲಿ ನಾವು ಚಂದಪ್ಪ ಹರಿಜನ್ನ ಹೋರಾಟಗಾರ ಅಂತ ತೋರಿಸಿದ್ದೀವಿ. 5 ನದಿಯ ಹರಿಯ ನಾಡಿನಲ್ಲಿ ಇವತ್ತು ಜನ ಕೈ ತೊಳಿತಾ ಇರೋದು, ಕಣ್ಣೀರಲ್ಲಿ ಒಂದು ಸೆಂಟಿಮೆಂಟ್ ಹೇಳಿದ್ದೀವಿ. ಅವರ ಕಷ್ಟ ಸುಖಕ್ಕೆ ಹೋರಾಡಿದ್ದೀನಿ ಅಂತ ಹೀರೋ ಥರ ತೋರಿಸಿದ್ದೀವಿ. ಚಂದಪ್ಪ ಹರಿಜನ್ ಎಲ್ಲರೂ ಕಳ್ಳ ಅಂತ ನಾವು ತೋರಿಸಿಲ್ಲ, ಕೊಲೆಗಾರ ಅಂತ ತೋರಿಸಿಲ್ಲ. ನಮ್ಮ ಸಿನಿಮಾನ ಹೆಸರು ಕಿತ್ತಾಕಿ ಅಂತ ಹೇಳೋ ಅಲ್ಲಿರೋ ಜನ ಅಂದರೆ ಚಂದಪ್ಪ ತಾವರೇಕರ್ ಅವ್ರ ಮಗ ಮಂಜು ಆಗಲಿ, ರಮೇಶ್ ಪೂಜಾರ್ ಆಗಲಿ, ಅವ್ರಿಗೆ ಹೇಳ್ತಾ ಇರೋದು ಒಂದು, ನಾವು ನಿಮ್ಮ ಚಂದಪ್ಪ ಹರಿಜನ್ನ ಹೀರೋ ಥರ ತೋರಿಸ್ತಾ ಇದ್ದೀವಿ. ಥಗ್ ಅಂತ ಹೇಳ್ತಾ ಇರೋದು ಇದೇ ರವಿ ಬೆಳಗೆರೆ ಅವರು. ಮೊದಲು ನಿಮ್ಮ ಪ್ರತಿಭಟನೆ ಅಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಅಲ್ಲ ರಮೇಶ್ ಅವರೇ, ಅಲ್ಲ ಒಂದು ನಿಮಿಷ ಅಜಿತ್ ವಿಜಯ್ ಈ ಚಿತ್ರಕ್ಕೆ ಮಾತಾಡಿ. ಅಜಿತ್, ಈ ಚಿತ್ರ ಬಿಡುಗಡೆ ಆದ ನಂತರದ ವಿವಾದಗಳನ್ನು ಗಮನಿಸ್ತಾ ಬರ್ತಿದ್ರಿ. ಇವತ್ತು ಬೈಕ್ ರ್ಯಾಲಿ ಕೂಡ ಆಯಿತು, ಕೆಲವರು ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರಿ. ಏನು ಹೇಳ್ತೀರಿ ನೀವು ಇದಕ್ಕೆ? ವಿವಾದ ಇನ್ನೂ ನಿಂತಿಲ್ಲ, ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ರವಿ ಬೆಳಗೆರೆ ಕೂಡ, ಚಿತ್ರತಂಡ ಕೂಡ ಮಾತಾಡ್ತಾ ಇದೆ. ಈ ಸಿನಿಮಾ ಮಾಡಿ ಮತ್ತೆ ಅಲ್ಲೆಲ್ಲ ಕಡೆ ಓಡಾಡ್ಕೊಂಡು ಬಂದು ನನಗೆ ಒಂದೇ ಸರ್ ಅನಿಸಿದ್ದು, ಏನು ಈ ನಾರ್ತ್ ಕರ್ನಾಟಕ ಇದೆಯಲ್ಲ, ಅಲ್ಲಿ ಫಸ್ಟು ಎಜುಕೇಷನ್ ಬೇಕು. ಆವಾಗಲಿಂದ್ರೂ ಆ ಬೆಲ್ಟ್ ಫುಲ್ಲೂ ಎಲ್ಲ ಶೋಷಣೆ ಒಳಗಾಗಿದ್ದಾರೆ. ಅದು ಸರಿ ಹೋಗಬೇಕು. ಅದನ್ನು ನೋಡಿ ನನ್ನ ಉದ್ದೇಶ, ನನ್ನ ಮನಸ್ಸುಪೂರ್ವಕವಾಗಿ ಒಂದೇ ಅನಿಸಿತ್ತು. ತುಂಬ ನೊಂದಿದ್ದಾರೆ, ತುಂಬ ಇವತ್ತು ಕೂಡ ಅದೇ ಸಫರ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಯಾರ್ಯಾರ ಕಡೆಯಿಂದ ಆಗಿದೆ ಅಂತ. ಎಲ್ರಿಗೂ ಒಳ್ಳೇದಾಗಬೇಕು ಆ ಕಡೆ, ನನ್ನ ಉದ್ದೇಶ ಅಷ್ಟೇ. ನನ್ನಲ್ಲಿ ಬೇರೆ ಯಾವುದೇ ಥರದ ರವಿ ಬೆಳಗೆರೆ ಸ್ಟೇಟ್ಮೆಂಟ್ ನಿಮ್ಮ ರಿಯಾಕ್ಷನ್ ಏನು? ಯಾವ ಸರ್ ಈಗೆಲ್ಲ ಹೇಳ್ತಾ ಇದ್ದಾರಲ್ಲ ಅವರು, ಏನಂತ ಸರ್? ಅವರು ಒಂದು ಬೋರ್ಡು ಕೂಡ ಹಾಕ್ಸಿದ್ದಾರೆ, ಕದ್ದ ಕತೆ ಸಿನಿಮಾ ಅಲ್ಲ ಅಂತ ಹೇಳಿ. ಸರ್ ಭೀಮಾ ನದಿ ಹರಿತಾ ಇದೆ, ಅದು ಎಲ್ಲಿ ಯಾರು ಬೇಕಾದ್ರೆ ಹಿಡ್ಕೊಂಡು ಕುಡಿಯೋದಲ್ವ ಸರ್? ಅಂಥ ಪವಿತ್ರವಾದ ನದಿ ಇರೋ ಜಾಗ, ಅಲ್ಲಿ ಸುಮಾರು ಜನ ಸಾಧಕರು ಇದ್ದಾರೆ, ಕೆಲವರು ವಿದ್ಯಾವಂತರು ಇದ್ದಾರೆ. ಅವರು ಸಂಪಾದನೆ ಮಾಡಿದ್ದಂಥ, ಅವರು ಇಟ್ಕೊಂಡಿದ್ದಂಥ ಕೆಲವು ವಿಷಯಗಳನ್ನ ತಂದು ಇಲ್ಲಿಗೆ ಬಯಲು ಮಾಡಿ ಅವರಿಗೆ ಹಂತಕರು ಅಂತ ಪಟ್ಟಿ ಕೊಟ್ಟು, ಆ ಬೋರ್ಡಲ್ಲಿ ಇನ್ನೊಂದ್ಸರಿ ನೋಡಿ, ರವಿ ಬೆಳಗೆರೆ ಸರ್ ಹಾಕಿರೋ ಒಂದು ಬೋರ್ಡ್ ಒಂದ್ಸರಿ ನೋಡಿ. ಅವರೆಲ್ಲೂ ನಾವು ಹಂತಕರು ಅಂತ ಯಾಕೆ ಹೇಳ್ತಾ ಇದ್ದೀರಾ ನೀವು ಹೇಳಿದ್ಮೇಲೆ ಎಲ್ಲೂ ಹಂತಕರು ಅನ್ನೋ ಪದ ಯೂಸ್ ಮಾಡ್ತಿಲ್ಲ. ಮೊನ್ನೆ ಇದೇ ಒಂದು ಟಿ ವಿಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಹಂತಕರು ಅಂತ ಕಿತ್ತಾಕ್ಬಿಟ್ಟು ಭೀಮಾ ತೀರದ ಕಥೆ ಮಾಡಿದ್ರು. ಇನ್ನು ಹಿಂಗೆ ಮಾಡ್ತೀನಿ, ನೆಕ್ಸ್ಟ್ ಏನು ಮಾಡ್ತಾರೆ? ಭೀಮಾ ತೀರದಲ್ಲಿ ನಾವು ಬರೆದಿರೋರು ಅವರೇ ಪ್ರಶ್ನೆ ಹಾಕ್ಬಿಡ್ತಾರೆ. ಹಾಗಾದರೆ ಇವ್ರು ಯಾಕೆ ಹೆಂಗೆ ಇವರೆಲ್ಲ ಎನ್ಕ್ಯಾಶ್ ಮಾಡ್ಕೋತಾ ಬಂದರು, ತಮ್ಮ ವೃತ್ತಿ ಜೀವನಕ್ಕೆ ಹೆಲ್ಪ್ ಆಗೋ ಥರ ಹೆಂಗೆ ಇವರೆಲ್ಲ ಎನ್ಕ್ಯಾಶ್ ಮಾಡ್ಕೋತಾ ಬಂದರು, ಅದನ್ನು ನಿಲ್ಲಿಸ್ಬಿಡಿ. ಅಂದರೆ ಮತ್ತೊಬ್ಬನ ಜೀವನವನ್ನು ಒಳ್ಳೆಯದೋ ಕೆಟ್ಟದೋ ನಿರ್ಧಾರ ಮಾಡೋಕ್ಕೆ ಕಾನೂನಿದೆ, ಆಮೇಲೆ ಅದು ಬೆಲೆ ಕೊಡುತ್ತೆ. ತುಂಬ ನನಗೆ ಡೈವರ್ಟ್ ಆಗಿದ್ದೇನಪ್ಪ ಅಂದರೆ, ಮಾತು ಶುರುವಾಗಿದ್ದು ಒಂದು ಕಡೆಯಿಂದ ಹೋಗ್ತಾ ಹೋಗ್ತಾ ಬೇರೆ ಕಡೆ ಎಲ್ಲಿಗೂ ಫೈನಲ್ ಆಗಿ ಬಂತು ಅಂದರೆ, ಆ ಫ್ಯಾಮಿಲಿಗೆ 40 ಲಕ್ಷ ಕೊಡಿ ಅನ್ನೋದು ಬಂತು. ಆಮೇಲೆ ಇನ್ನೊಂದು ಚಾನಲ್ ಪಕ್ಕದಲ್ಲಿ ಬಂತು, ಸಿನಿಮಾದವ್ರು ಏನು ದೊಡ್ಡವರ ನನಗೆ, ಅವರೆಲ್ಲ ಲೆಕ್ಕಕ್ಕೆ ಇಲ್ಲ ಅಂತಂದರು. ರಾಜ್ಕುಮಾರ್ 108 ದಿವಸ ಕಾಡಲ್ಲಿದ್ದರು, ಬಂದರು, ಊರಿಗೆ ಬರ್ತೀನಿ ಬರಲಿಲ್ಲ ಅಂತಂದರು. ನಾನು ಒಂದು ಮಾತು ಕೇಳ್ತೀನಿ, ಅವ್ರು ಹೇಳಿದ್ರಪ್ಪ, ನಾನು 2ನೇ ಮದುವೆ ಆದರೆ ಅದನ್ನು ಪ್ರಶ್ನೆ ಮಾಡಬೇಕಾಗಿರೋ ಹಕ್ಕು ನನ್ನ ಹೆಂಡತಿಗೆ, ಮಕ್ಕಳಿಗೆ ಅಂದರು. ಹಾಗೆಯೇ ರಾಜ್ಕುಮಾರ್ ಅವರು ಕೂಡ ಕಾಡಿಂದ ಊರಿಗೆ ಬಂದು
ನಾನು ಪ್ರತಿಯೊಂದು ಕಡೆ ಬರ್ತೀನಿ ಅಂತ ಹೇಳಿದಾಗ ಅದನ್ನು ಕೇಳಬೇಕಾಗಿರೋ ಜನ ಇದ್ದಾರೆ ಅಲ್ವೇ, ಅದಕ್ಕೆ ಉತ್ತರಿಸ್ಬೇಕಾದ್ರೆ ಅವ್ರ ಮಕ್ಕಳಿದ್ದಾರೆ, ಇವ್ರಿಗೆ ಯಾಕದು? ಆಮೇಲೆ ನಾನು ಒಂದೇ ಒಂದು ಹೇಳೋದು, ರಾಜ್ಕುಮಾರ್ ಅವರು ಎಲ್ಲವರೆಗೂ ಹೋಗಬೇಕಾಗಿಲ್ಲ. ಎಕ್ಸಾಂಪಲ್ ಕೊಡ್ತೀನಿ, ಗಾಂಧೀಜಿಯವರು ಇಡೀ ಇಂಡಿಯಾ ಸುತ್ತಬೇಕಾಗಿರಲಿಲ್ಲ, ಅವ್ರ ಆದರ್ಶ ತಲುಪಿದ್ರೆ ಸಾಕಾಗಿತ್ತು. ರಾಜ್ಕುಮಾರ್ ಅವರು ಕೂಡ ಆ ಥರ ಅವ್ರು ಎಲ್ಲೇ ಹೋಗದೇ ಇರೋ ಹೋಗಬೇಕಾಗಿರೋ ಪ್ರದೇಶದಲ್ಲಿ ಅವ್ರು ಹೋಗಿದ್ದಾರೆ, ಅವ್ರ ಆದರ್ಶನ ತಲುಪಿಸಿದ್ದಾರೆ, ಕನ್ನಡ ಬೆಳಿಬೇಕು ಅನ್ನೋದು ಮಾಡಿದ್ದಾರೆ. ಇವರೇನು ಮಾಡಿದ್ದಾರೆ? ಕನ್ನಡ ಚಿತ್ರರಂಗ ನಂಗೆ ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ ಮಾತಾಡೋದು. ಬೇಡ, ನಿಮಗೆ ಲೆಕ್ಕಕ್ಕಿಲ್ಲ, ನಮಗೆ ಲೆಕ್ಕಕ್ಕಿದೆ, ನನ್ನ ಮುಂದೆ ಅವ್ರು ಸಮಾನರೇ ಇಲ್ಲ ಆದರೂ. ಹೌದು, ನಾವು ಚಿಕ್ಕವರೇ, ನಮ್ಮಲ್ಲಿದ್ದವ್ರು ದೊಡ್ಡವರಿಬ್ಬರು ಹೋಗಿದ್ದಾರೆ, ಅಣ್ಣ ಅವರಿಲ್ಲ, ವಿಷ್ಣು ಇಲ್ಲ, ಬಟ್ ಅಂಬರೀಷ್ ಇದ್ದಾರೆ ಇನ್ನೂ. ನಾವು ನಿಮ್ಮ ಮುಂದೆ ಚಿಕ್ಕವರೇ ಸ್ವಾಮಿ, ನೀವು ದೊಡ್ಡವ್ರು ತಾನೆ, ನೀವು ಸಣ್ಣ ತಾನೇ ಯಾಕೆ ಬೆಳೆಸ್ಕೋತೀರಾ? ನೀವು ದೊಡ್ಡವರಾಗಿರಿ ಅಲ್ವೇ? ನಿಮಗೆ ಲೆಕ್ಕಕ್ಕೆ ಇಲ್ಲ ಅನ್ನೋ ಸಿನಿಮಾದಲ್ಲಿ ಯಾಕೆ ಆ್ಯಕ್ಟ್ ಮಾಡಿದ್ರಿ ನೀವು ಅಲ್ವೇ? ನಿರ್ದೇಶನ ಯಾಕೆ ಮಾಡಕ್ಕೆ ಬಂದ್ರಿ ನೀವು? ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ಮಾಡಿದ್ದಾರೆ ಅವರು ಅಲ್ವೇ? ಹಂಗೆ ದುಡ್ಡುಗೋಸ್ಕರ ನೀವೇನು ಬೇಕಾದ್ರೆ ಮಾಡ್ತೀರ, ಹಂಗೆ ಪುಸ್ತಕನೂ ಬರ್ದಿದ್ದೀರಾ ಅಲ್ಲ, ಅವ್ರ ಜೊತೆ ಹೆಗಲ ಕೈ ಹಾಕೊಂಡಿದ್ರೆ ಇಲ್ಲಿ ಬಂದು ಹಂತಕ ಅಂತ ಹೇಳಿದಿರಾ ನೀವು ಅಷ್ಟೇ ಅಲ್ವೇ? ಇವ್ರ ಆಫೀಸಿಗೆ ಬೆನ್ನು ಚೂರಿ ಹಾಕೋ ಬುದ್ಧಿನ ಅಲ್ಲಿಂದ ಶುರು ಮಾಡಿದಿರ ತಾನು ನೀವು. ಇವ್ರ ಆಫೀಸಿಗೆ ಕರೆಸಿ ಚಂದಪ್ಪ ಅವ್ರನ್ನ ಕುಣಿಸ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಹೆಂಗೆ ಕೈ ಮೇಲೆ ಕೈ ಹಾಕೊಂಡ್ರೆ ಫೋಟೋ ಇದೆ ಅಂತಂದರೆ ನೀವು ಅವ್ರನ್ನ ಹಂತಕರು ಅಂತ ಪೋರ್ಟ್ರೇ ಮಾಡೋಕ್ಕೆ ಮೊದಲೇ ಪ್ಲ್ಯಾನ್ ಮಾಡಿಬಿಟ್ಟಿದ್ರಿ. ಅದೇ ಭೀಮಾ ಹತ್ತಿರದ ಹುಡುಗರು ಅಂತ ಮಾಡ್ಬೋದಾಗಿತ್ತು. ಅಲ್ಲ ಸರ್, ಈಗ ನಾವೇ ಮಾಡೋದಲ್ಲ ಭೀಮಾ ತೀರದಲ್ಲಿ ಅಂತ ಹೇಳಿದ್ವಿ, ಏನು ನಡಿಬೋದು ಅಂತ ಹೇಳ್ಬೋದಿತ್ತಲ್ಲ. ಸಿದ್ದೇಗೌಡರು, ಆಶಾಲತಾ ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.